ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮಗೆ ಇಟ್ಟಿರ್ತಕ್ಕಂತಹ ಭಾಗ 3ರಲ್ಲಿ ಜನಪದ ಹಾಗೂ ತತ್ವಪದ ಎಂಬತಕ್ಕಂಥದ್ದನ್ನು ಇಟ್ಟಿದ್ದಾರೆ. ಅದರಲ್ಲಿ 3 ಪದ್ಯಗಳಿವೆ. ಚಿಕ್ಕ್ಯಾಗ ಚೆಲುವ ಚಂದ್ರಮ್ಮ ಇದೊಂದು ತ್ರಿಪದಿ, ಬಣ್ಣದ ಗುಬ್ಬ್ಯಾರು ಮಳಿರಾಜ ಇದೊಂದು ಜನಪದ ಗೀತೆ, ಶ್ರೀ ಗುರು ವಚನೋಪದೇಶ ಇದು ತತ್ವಪದ. ಈಗ ಮೊದಲನೆಯದನ್ನು ನಾವು ನೋಡುವ ಚಿಕ್ಕ್ಯಾಗ ಚೆಲುವ ಚಂದ್ರಮ್ಮ ಎಂತಕ್ಕಂತಹ ಪದ್ಯ ಭಾಗವನ್ನು. ಅದಕ್ಕೂ ಮೊದಲು ಜನಪದ ಸಾಹಿತ್ಯದ ಬಗ್ಗೆ ಒಂದಿಷ್ಟು ಹೇಳ್ತಾನೆ. ಜನಪದ ಸಾಹಿತ್ಯ ಕನ್ನಡ ಸಾಹಿತ್ಯದ ತಾಯಿ ಬೇರು. ಇದು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಾಗಿ ಬರುವ ಕಂಠಸ್ಥ ಸಾಹಿತ್ಯವಾಗಿದೆ. ಮೌಖಿಕ ಪರಂಪರೆಯ ಜನಪದ ಸಾಹಿತ್ಯ ಸಾಮೂಹಿಕ ಸೃಷ್ಟಿ ಪ್ರಸರಣ ಗುಣ ಜನಪದ ಸಾಹಿತ್ಯದ ಜೀವಾಳ. ಜನಪದ ಸಾಹಿತ್ಯ ಮನುಷ್ಯ ಬೆಳೆದಂತೆಲ್ಲ ಅನಕ್ಷರಸ್ಥರ ಪರಿಧಿಯಲ್ಲಿಯೇ ಬೆಳೆದು ಅವರ ನಾಲಿಗೆಯ ಮೇಲೆ ಜೀವಂತವಾಗಿ ಉಳಿದು ಬಂದಿರತಕ್ಕಂತಹ ಸಾಹಿತ್ಯ. ಜನಪದ ಸಾಹಿತ್ಯದ ವ್ಯಾಪ್ತಿ ಸಾಗರದಷ್ಟು ಆಳ, ಆಕಾಶದಷ್ಟು ಅಗಲವಾದದ್ದು. ಜನಪದರು ಜೀವನದ ಒಲವು ಚೆಲುವುಗಳಿಗೆ, ಸೋಲು ಗೆಲುವು ನೋವು ನಲಿವುಗಳಿಗೆ ಎದೆಯೊಡ್ಡಿ ಜೀವನದ ಒಟ್ಟು ಕ್ರಿಯೆಗಳ ಪಾಡನ್ನು ಹಾಡಾಗಿಸಿದ್ದಾರೆ. ಜನಪದ ಸಾಹಿತ್ಯದ ಬಹುಪಾಲನ್ನು ಪದ್ಯ ಪ್ರಕಾರವೇ ಆಕ್ರಮಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಜನಪದ ಸಾಹಿತ್ಯದಲ್ಲಿ ಕಾಣಬಹುದು. ಈ ಜನಪದ ಸಾಹಿತ್ಯವನ್ನು ಗಂಡಸರ ಹಾಡು, ಹೆಂಗಸರ ಹಾಡು, ಮಕ್ಕಳ ಹಾಡುಗಳೆಂದು ಗುರುತಿಸಬಹುದು. ಅವುಗಳಲ್ಲಿ ಇರ್ತಕ್ಕಂತಹ ವಿವಿಧ ಪ್ರಕಾರಗಳು ಅಂದರೆ ಹಂತಿ, ಗೀಗಿ, ಹೋಳಿ, ಲಾವಣಿ, ಮೊಹರಂ, ಕೋಲಾಟ, ಡೊಳ್ಳಿನ ಹಾಡುಗಳು, ಸೋಬಾನೆ ಪದಗಳು, ಬೀಸುವ ಕುಟ್ಟುವ ಹಾಡುಗಳು, ಶಿಶುಪ್ರಾಸಗಳೆಂದು ವಿಭಜಿಸಬಹುದಾಗಿದೆ. ಆಧುನಿಕ ಯುಗದಲ್ಲಿ ಮೂಲ ಸ್ವರೂಪ ಕಳೆದುಕೊಂಡು ಕಣ್ಮರೆಯಾಗುತ್ತಿರುವ ಜನಪದ ಸಾಹಿತ್ಯ ಸಂಸ್ಕೃತಿ ಕಲೆಗಳ ಕ್ರೀಡೆಗಳನ್ನು ಉಳಿಸಿ ದೇಶೀಯತೆಯನ್ನು ಮೆರೆಯುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಈಗ ಮೊದಲನೆಯದು ಚಿಕ್ಕ್ಯಾಗ ಚೆಲುವ ಚಂದ್ರಮ್ಮ ಎಂಬತಕ್ಕಂತಹ ಕವಿತಾ ಭಾಗವನ್ನು ನೋಡುವ. ಇದರಲ್ಲೂ ಅಷ್ಟೇ ಜನಪದ ಸಾಹಿತ್ಯದಲ್ಲಿ ತ್ರಿಪದಿಗಳು ಭಾವಗಳು ರಮ್ಯಾಭಿವ್ಯಕ್ತಿಗೆ ಅನುಗುಣವಾಗಿ ಹೊರಹೊಮ್ಮಿರ್ತಕ್ಕಂಥವು. ಅಪಾರವಾದಂತಹ ಲೋಕಾನುಭವವನ್ನು ಹೊಂದಿದ ಜನಪದರು ತಮ್ಮ ದುಡಿಮೆಯ ಸಮಯದಲ್ಲಾಗಲಿ, ಶುಭ ಕಾರ್ಯಗಳಾಗಲಿ ಅಥವಾ ಜಾತ್ರೆ ಉತ್ಸವಗಳಲ್ಲಾಗಲಿ ಸಾಹಿತ್ಯಿಕ ಅರಿವಿಲ್ಲದೆ ಮನೋರಂಜನೆಗಾಗಿ ರಚಿಸಿದ ಹಾಡು, ಕುಣಿತ, ಆಚರಣೆಗಳೇ ಜನಪದ ಸಾಹಿತ್ಯವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಇಲ್ಲಿ ಚಿಕ್ಕ್ಯಾಗ ಚೆಲುವ ಚಂದ್ರಮ್ಮ ಎಂಬತಕ್ಕಂತಹ ಜನಪದ ತ್ರಿಪದಿಗಳನ್ನು ನಾವೀಗ ನೋಡುವ. ತ್ರಿಪದಿಗಳು 3 ಸಾಲಿನಿಂದ ಆವೃತವಾಗಿರ್ತಕ್ಕಂತಹ ಪದ್ಯಭಾಗ. ಜನವಾಣಿ ಬೇರಾದರೆ ಕವಿವಾಣಿ ಹೂವು ಎಂಬತಕ್ಕಂಥದ್ದು ಶ್ರೀಯುತ BM ಶ್ರೀಕಂಠಯ್ಯನವರ ಉಕ್ತಿ. ಜನಪದ ಸಾಹಿತ್ಯವು ಜನವಾಣಿಯಂತೆ ಬೆಳೆದು ಜನಪದರ ಬದುಕಿನಲ್ಲಿ ಬೆಳಕಾಗಿ ಮೂಡಿಬಂದಿರತಕ್ಕಂಥದ್ದು. ಹೆಣ್ಣಿನ ಬದುಕಿಗೆ ಕೈಗನ್ನಡಿಯಂತೆ ಸೃಷ್ಟಿಯಾದ ಜನಪದ ತ್ರಿಪದಿಗಳಲ್ಲಿ ತಾಯಿಯ ವಾತ್ಸಲ್ಯ ಭಾವ, ತವರು ಮನೆಯ ವ್ಯಾಮೋಹ, ಪತಿ ಪತ್ನಿಯರ ಪ್ರೇಮ, ತಾಯಿ ಮಗುವಿನ ಆತ್ಮೀಯ ಸಂಬಂಧ, ಪ್ರಕೃತಿ ವರ್ಣನೆ, ದೈವಭಕ್ತಿ, ಸಂಸ್ಕೃತಿ, ಸಂಪ್ರದಾಯ ಹೀಗೆ ಎಲ್ಲ ವಿವಿಧ ತೆರನಾದಂತಹ ಮೌಲ್ಯಗಳನ್ನು ಎತ್ತಿ ತೋರಿಸುವಂತಹದ್ದಾಗಿರ್ತದೆ ಈ ತ್ರಿಪದಿಗಳು. ಈಗ ತ್ರಿಪದಿಗಳನ್ನು ನೋಡುವ. ತಂದೀಯ ನೆನೆದರೆ ತಂಗೂಳ ವಿಸಿಯಾಯಿತು, ಗಂಗಾದೇವಿ ನನ್ನ ಹಡೆದವ್ವ ನೆನೆದರೆ ಮಾಸೀದ ತಲೆಯು ಮಡಿಯಾಯಿತು. ಇಲ್ಲಿ ತಂದೆ ತಾಯಿಗಳ ಉಪಕಾರಕ್ಕೆ ಕೃತಜ್ಞತೆಯಾಗಿರ್ತಕ್ಕಂಥವರಿಗೆ ಹೇಳ್ತಕ್ಕಂತಹ ಮಾತುಗಳು. ಅಂದರೆ ತಂದೆ ತಾಯಿಯರನ್ನು ಬಹಳ ಪ್ರೀತಿಯಿಂದ ಆದರ ಗೌರವಗಳನ್ನು ಇಟ್ಟುಕೊಂಡಂತೆ ಇರ್ತಕ್ಕಂಥವರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ತಂದೆಯನ್ನು ನೆನೆಸಿ ಊಟ ಮಾಡಿದರೆ ತಂಗೂಳು ಸಹ ಬಿಸಿಯಾಗುತ್ತದೆ. ತಂಗುಳು ಅಂದರೆ ಹೇಳಿದರೆ ನಿನ್ನೆ ಮಾಡಿರ್ತಕ್ಕಂತಹ ಅಡಿಗೆ ಅದು ಸಹ ಆರಿ ಹೋಗಿದ್ರೂ ತಣ್ಣಗಾಗಿದ್ರೂ ಸಹ ಬಿಸಿ ಆಗ್ತದಂತೆ.
ತಾಯಿಯನ್ನು ಗಂಗಾದೇವಿಗೆ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಆಕೆಯ ನಿಸ್ವಾರ್ಥ ಉಪಕಾರದ ಮಹಾ ಋಣಿಯೇ ಆಗಿರುವುದರಿಂದ ಆಕೆಯನ್ನು ನೆನೆಸೋದ್ರಿಂದ ಮಾಸಿದ ತಲೆಯು ಮಡಿಯಾಗಿ ಹೋಗ್ತದೆ. ಕೊಳಕಾಗಿರ್ತಕ್ಕಂತಹ ಧೂಳಿನಿಂದ ಆವೃತವಾಗಿರ್ತಕ್ಕಂತಹ ತಲೆಯೂ ಕೂಡ ಶುದ್ಧವಾಗ್ತದೆ, ಸ್ವಚ್ಛವಾಗ್ತದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಸಾಲುಗಳಲ್ಲಿ ಹಿರಿಯ ಅಕ್ಕನಾಗಿರ್ತಕ್ಕಂತಹ ಜನಪದ ಮಹಿಳೆ ತನ್ನ ತಮ್ಮನಿಗೆ ಹೆತ್ತ ತಾಯಿಯನ್ನು ಬೈಯೋದು ಬೇಡ, ದೂಷಿಸಬೇಡ ಎಂಬತಕ್ಕಂತಹ ಬುದ್ಧಿವಾದದ ಮಾತುಗಳನ್ನು ಹೇಳ್ತಾ ಇದ್ದಾಳೆ. ತಾಯವ್ವನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ, ಭಾಳ ದಿನದಾಕಿ ಹಡೆದವ್ವಾಗ ಬೈದರ ಭಾಳ ಮರುಗ್ಯಾಳ ಮನದಾಗ. ಈ ಮಹಿಳೆಯು ಅಥವಾ ಅಕ್ಕನಾಗಿರ್ತಕ್ಕಂತಹ ಜನಪದೀಯ ಮಹಿಳೆ ತನ್ನ ತಮ್ಮನನ್ನು ಕುರಿತು ಹೆತ್ತ ತಾಯಿಯನ್ನು ಬೈತಕ್ಕಂಥದ್ದು ಸರಿಯಲ್ಲ, ಅವಳನ್ನು ದೂಷಿಸಬೇಡ, ತಿಳುವಳಿಕೆ ಇಲ್ಲದೆ, ಏಕೆಂದರೆ ಅವಳು ನಮಗೆ ಬಹುಕಾಲ ಹೆತ್ತು ಹೊತ್ತು ಕಷ್ಟಪಟ್ಟವಳು. ತಿಳುವಳಿಕೆ ಇಲ್ಲದೆ ನೀನು ಬೈಬೇಡ. ಮೊದಲು ಅಮ್ಮ ಯಾರು ಅಂತಕ್ಕಂಥದ್ದು ಅರಿವು ನೀನು ಮೊದಲು ಮಾಡಿಕೊ. ಅವಳು ನಮಗೋಸ್ಕರವಾಗಿಯೇ ಹೆತ್ತು ಹೊತ್ತು ಕಷ್ಟವನ್ನು ಪಟ್ಟಂಥವಳು. ಅದಕ್ಕಾಗಿ ಅವಳನ್ನು ದೂಷಿಸಬೇಡ, ಬೈಬೇಡ. ಅದಕ್ಕೂ ಮೀರಿ ಹೆತ್ತವಳನ್ನು ನೀನು ಬೈದರೆ ಅವಳು ತನ್ನ ಮನಸ್ಸಿನಲ್ಲಿ ಬೇಸರವನ್ನು ಮಾಡಿಕೊಳ್ತಾಳೆ. ಹೆತ್ತ ತಾಯಿಯನ್ನೇ ಹೆತ್ತ ಮಗನು ಬೈದರೆ ಅವಳ ಮನಸ್ಥಿತಿ ಯಾವ ತೆರನಾಗಿ ಇರ್ತದೆ ಎಂಬತಕ್ಕಂಥದ್ದನ್ನು ಮಗಳಾಗಿರ್ತಕ್ಕಂತಹ ಜನಪದ ಸ್ತ್ರೀ ಅರಿವು ಮಾಡಿಕೊಂಡಿರ್ತಾಳೆ, ಅರ್ಥವನ್ನು ಮಾಡಿಕೊಂಡಿರ್ತಾಳೆ. ಅನುಭವದಿಂದ ತಾಯಿಯ ಮಹತ್ವ ಏನು ಅಂತಕ್ಕಂಥದ್ದನ್ನು ತಿಳಿದುಕೊಂಡಿರ್ತಾಳೆ. ಆದ ಕಾರಣವೇ ತಮ್ಮನಿಗೆ ಈ ತೆರನಾದಂತಹ ಬುದ್ಧಿವಾದವನ್ನು ಹೇಳ್ತಾ ಇದ್ದಾಳೆ. ಕಲ್ಲು ಕೊಟ್ಟವ್ವಗ ಎಲ್ಲ ಭಾಗ್ಯವೂ ಇರಲಿ, ಪಲ್ಲಕ್ಕಿ ಇರಲಿ ಪದವಿರಲಿ, ಹಡೆದವ್ವ ನೆಲ್ಲ ಬಾನಿರುವ ಮನೆ ಇರಲಿ. ತವರು ಮನೆಯನ್ನು ಯಾವತ್ತೂ ಸಹ ಹೆಣ್ಣು ಮಗಳು ಬಿಟ್ಟುಕೊಡೋದಿಲ್ಲ. ತನ್ನ ವ್ಯಾಮೋಹವನ್ನು ಕುರಿತು ಈ ಥರನಾಗಿ ಹೇಳ್ತಾ ಇದ್ದಾಳೆ. ತನಗೆ ಕೊಟ್ಟಂತಹ ಕಲ್ಲು ಶಿಲೆಯನ್ನು ಕೊಟ್ಟಂತಹ ಆ ಅವ್ವನಿಗೆ ಎಲ್ಲ ಸೌಭಾಗ್ಯವೂ ಸಿಗಲಿ, ಪಲ್ಲಕ್ಕಿಯೂ ಸಿಗಲಿ, ಪದವಿಯೂ ಸಿಗಲಿ ಎಂಬುದಾಗಿ ಹೇಳ್ಕೊಳ್ತಾ ಇದ್ದಾಳೆ. ಜೊತೆಗೆ ಎಂತಹ ಮನೆ ಆಶ್ರಯ ಇರಬೇಕು ಎಂಬುದಾಗಿ ಆಶಯವನ್ನು ಪಡ್ತಾಳೆ ಹೆಣ್ಣು ಮಗಳು. ಹಡೆದವಳಿಗೆ ಭತ್ತ ತುಂಬಿರ್ತಕ್ಕಂತಹ ಸಮೃದ್ಧವಾಗಿರ್ತಕ್ಕಂತಹ ಆಶ್ರಯವಿರುವ, ಅಂದರೆ ಯಾವುದೇ ಕಷ್ಟಗಳು ಇಲ್ಲದೆ ಇರ್ತಕ್ಕಂತಹ ಮನೆ ಇರಬೇಕು ಎಂಬುದಾಗಿ ತನ್ನ ತಾಯಿಯ ಬಗ್ಗೆ ವಾತ್ಸಲ್ಯ ಭಾವ ತುಂಬಿರ್ತಕ್ಕಂಥದ್ದನ್ನು ಈ ಪದ್ಯದಲ್ಲಿ ನಾವು ಗಮನಿಸಬಹುದು. ಕಾಡಿ ಹಚ್ಚಿದ ಕಣ್ಣು ತೀಡಿ ಮಾಡಿದ ಹುಬ್ಬು, ಮಾವಿನ ಹೋಳು ನಿನ ಕಣ್ಣು ಕಂದಯ್ಯ, ಮಾವ ಬಣ್ಣೀಸಿ ಕರೆದಾನ. ಇಲ್ಲಿ ತಾಯಿ ತನ್ನ ಮಗುವನ್ನು ಕಣ್ತುಂಬ ಹೊಗಳ್ತಾ ಇದ್ದಾಳೆ. ಮಗುವಿನ ರೂಪ ಎಷ್ಟುವನ್ನು ನೋಡಿದರೂ ಸಹ ಮನದಣಿಯದು. ಅದರ ಜೊತೆಗೆ ತನ್ನ ಸೋದರನನ್ನು ಸಹ ಬಿಟ್ಟುಕೊಡೋದಿಲ್ಲ. ಸೋದರ ವಾತ್ಸಲ್ಯವನ್ನು ಸಹ ಈ ಪದ್ಯದಲ್ಲಿ ಕಾಣಬಹುದು. ತಾಯಿ ತನ್ನ ಮಗನನ್ನು ಬಾಯ್ತುಂಬ ಹೊಗಳ್ತಾ ಇದ್ದಾಳೆ. ಕಾಡಿಗೆ ಹಚ್ಚಿದಂತಹ ಕಣ್ಣು ತೀಡಿ ಮಾಡಿದಂತಹ ಹುಬ್ಬು, ಮಾವಿನ ಹೂಳಿನಂತಹ ಹೆಸಳುಗಳಂತಹ ಆ ಕಣ್ಣುಗಳು ನಿನ್ನವು. ಇದನ್ನು ಕಂಡಂತಹ ಮಾವ ಯಾವ ತೆರನಾಗಿ ಬಣ್ಣಿಸಿ ವರ್ಣಿಸಿ ನಿನ್ನನ್ನು ಪ್ರೀತಿಯಿಂದ ತನ್ನ ಬಳಿಗೆ ಕರೆಯುವನು ಎಂಬುದಾಗಿ ತನ್ನ ಕಂದನ ರೂಪವನ್ನು ಕುರಿತು ಜನಪದ ಮಹಿಳೆ ವರ್ಣಿಸಿರುವುದು. ಕಂದನ ಕಿರಿಕಿರಿ ಇಂದೇನು ಹೇಳಲಿ, ಬಿಂದಿಗೆ ಹಾಲು ಸುರವಂದ, ಚೆಂಚಿಯ ಚಂದ್ರಮನ ತಂದು ನಿಲ್ಲಿಸಿಂದ. ಇಲ್ಲಿ ಕಂದನ ಆ ಪೋಖರಿಯನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ಕಿರಿಕಿರಿಯನ್ನು ಸಹಿಸಿಕೊಂಡು ಸಹ ಅವ ಮಾಡ್ತಾ ಇರ್ತಕ್ಕಂತಹ ಚೇಷ್ಟೆಯನ್ನು ಸಹಿಸಿಕೊಂಡು ಅವನ ಮುಂದೆ ಹೇಗೆ ಮಗುವನ್ನು ಹಿಡಿದು ಲಲ್ಲಗೆರಿತಾಳೆ ನೋಡಿ. ಜನಪದ ತಾಯಿ ತನ್ನ ಕಂದ ಮಾಡ್ತಕ್ಕಂತಹ ಚೇಷ್ಟೆಗಳನ್ನು ಪ್ರೀತಿಯಿಂದಲೇ ಹೇಳಿಕೊಳ್ತಾ ಇದ್ದಾಳೆ, ಉಸಿರ್ತಾ ಇದ್ದಾಳೆ. ಮನೆಯಲ್ಲಿ ತನ್ನ ಮಗನ ಕಿರಿಕಿರಿಯನ್ನು ಕುರಿತು ಏನು ಅಂತ ನಾನು ಹೇಳಲಿ, ಅವನ ಕುಚೇಷ್ಟೆ ಬಿದಿಗೆಯಲ್ಲಿದ್ದ ಹಾಲನ್ನು ಬೇಡಿ ಚೆಲ್ಲುವನು. ಬಿದಿಗೆಯಲ್ಲಿದ್ದಂತಹ ಹಾಲನ್ನು ಕೇಳಿ ಚೆಲ್ತಾನಂತೆ. ಹಾಲನ್ನು ತಂದು ಕೊಟ್ಟ ನಂತರ ಹಾಲನ್ನು ಚೆಲ್ಲಿಬಿಡ್ತಾನೆ ಎಂತಕ್ಕಂಥದ್ದು. ಇಲ್ಲಿ ಬಿದಿಗೆ ಚಂದ್ರಮನನ್ನು ಸಹ ನಾವು ನೆನಪಿಸ್ಕೊಳ್ಬಹುದು.
ಆ, ಜನಪದ ಸ್ತ್ರೀಯು ಹೇಳುವ ಹಾಗೆ ತನ್ನ ಕಂದನನ್ನು ರಮಿಸುವಂತಹ ಸಂದರ್ಭದಲ್ಲಿ, ಊಟ ಮಾಡುವಂತಹ ಸಂದರ್ಭದಲ್ಲಿ ಚಂದ್ರನನ್ನು ತೋರಿಸಿ, ಕನ್ನಡಿಯಲ್ಲಿ ತೋರಿಸಿ ಆ ಚಂದ್ರ ಬಿಂಬವನ್ನು ಕಂಡು ಹರ್ಷದಿಂದ, ಸಂತೋಷದಿಂದ ಕೇಕೆ ಹಾಕಿ ನಗುವಂತಹ, ಅಲ್ಲಲ್ಲೇ ಕರೆಯುವಂತಹ ಮಗು, ತಾಯಿಯ ಚಿತ್ರಣ ಇಲ್ಲಿ ನಿಮ್ಮ ಕಣ್ಣು ಮುಂದೆ ನೆನಪಿಸಿಕೊಂಡ್ರೆ ಪದ್ಯ ಬಹಳ ಸುಲಭವಾಗಿ ಅರ್ಥ ಆಗ್ತದೆ. ಕುಚೇಷ್ಟೆಯಿಂದ ಬಿದಿಗೆಯಲ್ಲಿರ್ತಕ್ಕಂತಹ ಹಾಲನ್ನು ಚೆಲ್ಲಿ ಬೇಡಿ ಚೆಲ್ತಾನಂತೆ. ಬೇಕು ಎಂಬುದಾಗಿ ಹೇಳ್ತಾನೆ, ಮತ್ತೆ ಅದು ನನಗೆ ಬೇಡ ಎಂಬುದಾಗಿ ಒಲಿತಾನಂತೆ. ಅಷ್ಟೇ ಅಲ್ಲದೆ ಸಾಯಂಕಾಲದ ಚೆಂಚಿಯ ಅಂತ ಹೇಳ್ತಾರೆ. ಚೆಂಚಿಯ ಅಂದರೆ ಸಾಯಂಕಾಲ, ಸಂಜೆಯ, ತನ್ನ ಮನೆ ಮುಂದೆ ಇರ್ತಕ್ಕಂಥ ಚಂದಮಾಮನನ್ನು ಕರೆತಂದು ತನ್ನ ಮುಂದೆ ನಿಲ್ಲಿಸಬೇಕು ಎಂಬುದಾಗಿ ಕೇಳ್ತಾ ಇದ್ದಾನೆ ಎಂಬುದಾಗಿ ಪ್ರೀತಿಯಿಂದ ತಾಯಿ ತನ್ನ ಮಗುವಿನ ಚೇಷ್ಟೆಯನ್ನು ವರ್ಣಿಸ್ತಾ ಇದ್ದಾಳೆ. ಅಡಗಿಯ ಮನೆಯಾಗ ಮಡದಿಯ ಸುಳುವಿಲ್ಲ, ಅಡಗಿ ಬಾಯಿಗೆ ರುಚಿ ಇಲ್ಲ, ಹಡೆದವ್ವ ಮಡದಿ ಹೋಗ್ಯಾಳ ತವರಿಗೆ. ತವರು ಮನೆಗೆ ಹೆಂಡತಿ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಪ್ರೀತಿಯುತವಾದಂತಹ ಮಾತುಗಳನ್ನು ತನ್ನ ತಾಯಿಯ ಹತ್ತಿರ ಯಾವ ತೆರನಾಗಿ ಹೇಳ್ತಾನೆ ನೋಡಿ. ಅಡಿಗೆ ಮನೆಯಲ್ಲಿ ಹೆಂಡತಿಯ ಸಪ್ಪಳವಿಲ್ಲ, ಗಾಜು ಬಳೆಗಳ ಸದ್ದಿಲ್ಲ. ಇನ್ನು ತನ್ನ ಹೆಂಡತಿಯ ವ್ಯಾಮೋಹದಿಂದ ತಾಯಿ ಮಾಡಿದ ಅಡಿಗೆ ಅವನಿಗೆ ರುಚಿಯಾಗಿರದೇ ಇದ್ದಂತಹ ಸಂದರ್ಭದಲ್ಲಿ ಆ ಗಂಡ ತನ್ನ ಹೆಂಡತಿಯ ಬಗ್ಗೆ ಹೇಳ್ತಕ್ಕಂತಹ ಪ್ರೀತಿಯ ಮಾತುಗಳು ನೋಡಿ. ಅಡುಗೆ ಮನೆಯಲ್ಲಿ ಹೆಂಡತಿ ಇಲ್ಲ, ಅದಕ್ಕಾಗಿ ಗಂಡನಿಗೆ ಅಡಿಗೆಯ ಊಟ ಬಾಯಿಗೆ ಯಾವುದೇ ತೆರನಾದಂತಹ ರುಚಿ ಆಗ್ತಾ ಇಲ್ಲ ಎಂಬುದಾಗಿ ತನ್ನ ತಾಯಿಗೆ ತನ್ನ ಹೆಂಡತಿ ತವರಿಗೆ ಹೋಗಿರ್ತಕ್ಕಂಥದ್ದನ್ನು ನೆನಪಿಸಿಕೊಳ್ಳುವಂತಹ ಸಂದರ್ಭ, ಅಥವಾ ಹೆಂಡತಿಯನ್ನು ಅಗಲದೇ ಇರ್ತಕ್ಕಂತಹ ಸಂದರ್ಭ. ಒಂದು ಪದ್ಯವನ್ನು, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಆಗುವೆನಾ ಸಿಪಾಯಿ ಎಂತಕ್ಕಂತಹ ಹಾಡನ್ನು ಇಲ್ಲಿ ನೆನಪು ಮಾಡಿಕೊಳ್ಳಬಹುದು. ಕಮಲದ ಹೂ ನಿನ್ನ ಕಾಣದೆ ಇರಲಾರೆ, ಮಲ್ಲಿಗೆ ಮಾಯೆ ಬಿಡಲಾರೆ, ಕೇದಿಗೆ ಗರಿ ನಿನ್ನನ್ನಗಲಿ ಇರಲಾರೆ. ಜನಪದ ಮಹಿಳೆಗೆ ಹೂವಿನ ಮೇಲಿನ ವ್ಯಾಮೋಹವನ್ನು ಕುರಿತು, ಕಮಲದ ಹೂವೇ ನಿನ್ನನ್ನು ಒಂದು ದಿನವೂ ನಾನು ನೋಡದೆ ಇರಲಾರೆ, ಅಂದರೆ ಮುಡಿದುಕೊಳ್ಳದೆ ನಾನು ಇರಲಾರೆ. ಅದರ ಹಾಗೆ ಮಲ್ಲಿಗೆಯ ಪರಿಮಳದ ಮಾಯೆಯನ್ನು ಸಹ ನಾನು, ಆ ಮಲ್ಲಿಗೆಯ ಪರಿಮಳದ ಕಂಪನ್ನು ಸಹ ನಾನು ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ. ಅದರಂತೆ ಕೇದಿಗೆಯ ಗರಿ ನಿನ್ನನ್ನು ಅಗಲಿ ನಾನು ಉಳಿಯಲಾರೆ ಎಂಬುದಾಗಿ ಹೇಳ್ತಾಳೆ. ಅಂದರೆ ದಿನನಿತ್ಯ ಹೂವನ್ನು ಮುಡಿತಕ್ಕಂತಹ ಜಾನಪದ ಸ್ತ್ರೀಯೇ ಹೂವಿನ ಮೇಲಿನ ವ್ಯಾಮೋಹವನ್ನು ಕುರಿತು ಈ ತೆರನಾಗಿ ಹೇಳ್ತಾ ಇದ್ದಾಳೆ. ಅಂಜಿಕೆ ತೋರಿದರ ಅಂಜುವರ ಮಗಳಲ್ಲ, ಮುಂಜಾನದಾಗ ಹುಲಿ ಕರಡಿ ತೋರಿದರ ಅಂಜಿ ತಿರುಗುವರ ಸೊಸೆಯಲ್ಲ. ಇಲ್ಲಿ ಜನಪದ ಮಹಿಳೆ ಎಂತಹ ಧೈರ್ಯಶಾಲಿ ಎಂತಕ್ಕಂಥದ್ದನ್ನು ಅವಳ ಬಾಯಿಂದಲೇ ಹೇಳ್ತಾ ಇದ್ದಾಳೆ ನೋಡಿ. ಹೆದರಿಕೆ, ಅಂಜಿಕೆ ಅಂದರೆ ಹೆದರಿಕೆ ತೋರಿದರೆ ನಾನು ಯಾವುದಕ್ಕೂ ಹೆದರುವಂತಹ ಮಗಳು ನಾನಲ್ಲ. ಬೆಳಗಿನ ಮುಂಜಾವಿನ ಹೊತ್ತಿನ ಸಮಯದಲ್ಲಿ ಹುಲಿ ಮತ್ತು ಕರಡಿಯನ್ನು ತೋರಿಸಿದರೂ ಸಹ ಹೆದರಿಕೊಂಡು ಓಡಿ ಹೋಗುವಂತಹ ಸೊಸೆ ನಾನಲ್ಲ ಎಂಬುದಾಗಿ ತನ್ನ ಧೈರ್ಯವನ್ನು ಪ್ರದರ್ಶನವನ್ನು ಮಾಡ್ತಾ ಇದ್ದಾಳೆ. ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರೆ ಕಣ್ಣ ಮುಂದಾದ ಕೈಲಾಸ. ನಾವು ನೋಡ್ತಾ ಇರ್ತಕ್ಕಂತಹ ದೃಷ್ಟಿ ಯಾವ ತೆರನಾಗಿರಬೇಕು, ಬೇರೆಯವರನ್ನು ಯಾವ ತೆರನಾದಂತಹ ದೃಷ್ಟಿಯಿಂದ ನೋಡಿದರೆ ನಮ್ಮ ಜೀವನ ಕೈಲಾಸದತ್ತ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ತನ್ನಂಗ ನೋಡಿದರೆ ಭಿನ್ನಿಲ್ಲ ಭೇದಿಲ್ಲ, ಕಾಮ ಪ್ರೇಮವಾಗಬೇಕು, ಪ್ರೇಮ ಭಕ್ತಿಯಾಗಿ ಮಾರ್ಪಡಬೇಕು ಎನ್ನುವ ಹಾಗೆ ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ನಾವು ನೋಡುವಂತಹ ದೃಷ್ಟಿ ಹೇಗಿರಬೇಕು ಎಂಬತಕ್ಕಂಥದ್ದನ್ನು ಜನಪದ ಮಹಿಳೆ ತನ್ನ ಹಾಗೆ ನೋಡಿದರೆ ಯಾವ ಭಿನ್ನ ಭೇದ ಭಾವಗಳು ಇರೋದಿಲ್ಲ. ನನ್ನ ಹಾಗೆ ಮತ್ತು ನಿಮ್ಮ ಮಗಳ ಹಾಗೆ ನೋಡಿದರೆ ಕೈಲಾಸ ಎಂಬತಕ್ಕಂಥದ್ದು ನಮ್ಮ ಕಣ್ಣು ಮುಂದೆಯೇ ಕಾಣಿಸುತ್ತದೆ ಎಂಬುದಾಗಿ ಹೇಳ್ತಾ ಇದ್ದಾಳೆ ಜನಪದೀಯ ಮಗಳು. ಹೆಣ್ಣಿನ ಜನುಮಾಕ ಅಣ್ಣ ತಮ್ಮರು ಬೇಕ,
ಪೆನ್ನು ಕಟ್ಟುವರು ಸಭೆಯೊಳಗ, ಸಾವಿರ ಹೊನ್ನು ಕಟ್ಟುವರು ಉಡಿಯೊಳಗ. ಇಲ್ಲಿ ಜನಪದ ಹೆಣ್ಣು ಮಗಳು ತವರು ಒಡ ಹುಟ್ಟು ಅಂತಕ್ಕಂಥದ್ದು ಇರಬೇಕು ಎಂಬತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾಳೆ. ಹೆಣ್ಣಿನ ಬಾಳಿಗೆ ಅಣ್ಣ ತಮ್ಮಂದಿರು ಇರಬೇಕು. ಅವರು 4 ಜನರ ಸಭೆಯೊಳಗೆ ಬೆನ್ನನ್ನು ತಟ್ಟಿ ಕೇಳುವರು, ಅಂದರೆ ಪ್ರಶಂಸೆಯನ್ನು ಮಾಡ್ತಕ್ಕಂಥವರು. ಸಾವಿರಾರು ಹೊನ್ನನ್ನು ಹುಡಿಯೊಳಗೆ ಹಾಕಿ ಹುಡಿ ತುಂಬಿ ಕಳಿಸ್ತಕ್ಕಂಥದ್ದು. ತನ್ನ ಹುಡಿಯನ್ನು ತುಂಬಿ ಕಳಿಸ್ತಾರೆ. ಅದಕ್ಕಾಗಿ ಅಣ್ಣ ತಮ್ಮಂದಿರು ಇರಬೇಕು ಹೆಣ್ಣಿನ ಜನ್ಮಕ್ಕೆ ಎಂಬುದಾಗಿ ಸಹೋದರರ ಪ್ರೀತಿಯನ್ನು ಪ್ರದರ್ಶಿಸ್ತಾ ಇದ್ದಾಳೆ. ಬಹುಶಃ ಇದು ಹೆಣ್ಣು ಒಡಲು ತುಂಬಿದಂತಹ ಸಂದರ್ಭದಲ್ಲಿ, ಅಂದರೆ ಗರ್ಭಿಣಿಯಾದಂತಹ ಸಂದರ್ಭದಲ್ಲೇ ಒಡಲನ್ನು ತುಂಬೋದು ಎಂಬುದಾಗಿ ಜನಪದೀಯರು ಹೇಳ್ತಾರೆ. ಆ ಅರ್ಥದಲ್ಲಿಯೂ ಸಹ ಇದನ್ನು ಅರ್ಥೈಸಿಕೊಳ್ಬೋದು. ಒಟ್ಟಿನಲ್ಲಿ ಹೆಣ್ಣಿನ ಜನ್ಮಕ್ಕೆ ಒಡ ಹುಟ್ಟು ಅತಿ ಅವಶ್ಯಕ ಅಂತಕ್ಕಂಥದ್ದನ್ನು, ತನ್ನ ಸಹೋದರರ ಮೇಲಿರ್ತಕ್ಕಂತಹ ಪ್ರೀತಿಯನ್ನು ಇಲ್ಲಿ ಪ್ರದರ್ಶಿಸ್ತಾ ಇದ್ದಾಳೆ. ಗಿಡದಾಗ ಗಿಡ ಚೆಲುವ ಮಾವಿನ ಗಿಡ ಚೆಲುವ, ಹಕ್ಕಿ ಪಕ್ಯಾಗ ಗಿಣಿ ಚೆಲುವ, ಮ್ಯಾಲಿನ ಚಿಕ್ಕ್ಯಾಗ ಚೆಲುವ ಚಂದ್ರಮ್ಮ. ಜನಪದ ಹಾಡಿನ ಮೂಲಕ ಪ್ರಕೃತಿಯಲ್ಲಿರ್ತಕ್ಕಂತಹ ವಸ್ತುಗಳ ಶ್ರೇಷ್ಠತೆಯನ್ನು ಹೊಗಳ್ತಾ ಇದ್ದಾಳೆ ಇಲ್ಲಿ ಜನಪದ ಸ್ತ್ರೀ. ಮರದಲ್ಲಿಯೇ ಮರ, ಗಿಡಗಳಲ್ಲಿಯೇ ಗಿಡ, ಅತಿ ಸುಂದರವಾಗಿರ್ತಕ್ಕಂತಹ ಮರ ಅಂತ ಹೇಳಿದರೆ ಮಾವಿನ ಮರ. ವಸಂತದ ಆಗಮನವನ್ನು ಸೂಚಿಸ್ತಕ್ಕಂತಹ ಮರ ಮಾವಿನ ಮರ. ಅದರಂತೆ ಅಕ್ಕಿ ಪಕ್ಷಿಗಳಲ್ಲಿ ಬಹಳ ಸೊಗಸಾಗಿರ್ತಕ್ಕಂತಹ, ಆಕರ್ಷಣೀಯವಾಗಿರ್ತಕ್ಕಂತಹ ಬಣ್ಣವನ್ನು ಹೊಂದಿರತಕ್ಕಂಥದ್ದು ಗಿಣಿ ಅಥವಾ ಗಿಳಿ ತತ್ಸಮತದ್ಭವ. ಈ ಗಿಣಿ ಮೈತುಂಬ ಹಸಿರನ್ನು ಒದ್ದುಕೊಂಡು ಕೊಕ್ಕಿನಲ್ಲಿ ಮಾತ್ರ ಕೆಂಪನ್ನು ಹೊಂದಿರತಕ್ಕಂತಹ ಈ ಗಿಣಿಯನ್ನು ಯಾರು ತಾನೇ ಆಕರ್ಷಣೆಗೆ ಒಳಗಾಗುವುದಿಲ್ಲ, ಇಷ್ಟವನ್ನು ಪಡೋದಿಲ್ಲ ಹೇಳಿ. ಹಾಗೆಯೇ ಆಕಾಶದ ಮೇಲಿನ ಚುಕ್ಕಿಗಳಲ್ಲಿ, ಆಕಾಶದ ಮೇಲೆ ಇರ್ತಕ್ಕಂತಹ ನಕ್ಷತ್ರಗಳಲ್ಲಿ ಚಂದ್ರಮ್ಮ ಜನಪದ ಸ್ತ್ರೀಗೆ ಬಹಳ ಚೆಲುವಾಗಿ ಕಾಣ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾಳೆ ಜನಪದ ಸ್ತ್ರೀ. ಬಂಗಾರ ಬಳೆಯಿಟ್ಟು ಬೈಬೇಡ ಬಡವರಿಗೆ, ಬಂಗಾರ ನಿನಗೆ ಸ್ಥಿರವಲ್ಲ, ಮಧ್ಯಾಹ್ನ ಬಿಸಿಲು ಹೊಳ್ಳುವುದು ತಡವಲ್ಲ. ಇಲ್ಲಿ ಶ್ರೀಮಂತಿಕೆಯ ಮದ ಇರ್ತಕ್ಕಂತಹ ಮಹಿಳೆಯನ್ನು ಕುರಿತು ಜನಪದ ಮಹಿಳೆ ಹೇಳ್ತಾ ಇರ್ತಕ್ಕಂಥದ್ದು. ಬಂಗಾರದ ಬಳೆಯಿಟ್ಟು, ಚಿನ್ನದ ಬಳೆಯನ್ನು ತೊಟ್ಟುಕೊಂಡು ಬಡವರನ್ನು ನೀನು ಬೈಬೇಡ. ಏಕೆಂದರೆ ಶ್ರೀಮಂತಿಕೆ ಅಂತಕ್ಕಂಥದ್ದು ಯಾವತ್ತೂ ಶಾಶ್ವತವಾಗಿ ಇರೋದಿಲ್ಲ. ಅದು ನೀರಿನ ಮೇಲಿನ ಗುಳ್ಳೆಯ ಹಾಗೆ ಅಥವಾ ಗೋಡೆಯ ಮೇಲಿನ ಸುಣ್ಣದ ಹಾಗೆಯೇ ಅಸ್ಥಿರವಾಗಿರ್ತಕ್ಕಂಥದ್ದು. ಅದಕ್ಕೆ ಅದು ಯಾವ ಗಳಿಗೆಯಲ್ಲಿ ಯಾರ ಕಡೆ ಬೇಕಾದರೂ ಹೊರಟು ಹೋಗಬಹುದು. ಯಾವುದು ಶ್ರೀಮಂತಿಕೆ ಅಂತಕ್ಕಂಥದ್ದು. ಅದನ್ನೇ ಇಲ್ಲಿ ಮಧ್ಯಾಹ್ನದ ಬಿಸಿಲಿಗೆ ಹೋಲಿಸ್ತಾ ಇದ್ದೇನೆ. ಶಾಶ್ವತವಾಗಿ ಸ್ಥಿರವಾಗಿ ನಿಲ್ಲೋದೇ ಇಲ್ಲ. ಮಧ್ಯಾಹ್ನ ಆಗ್ತಾ ಇದ್ದ ಹಾಗೆಯೇ ನಡುಹಗಲು ಕಳೆದ ನಂತರ ಸಂಜೆಯತ್ತ ತಿರುಗಿ ಹೋಗ್ತದಲ್ಲ ಬೆಳಕು, ಆ ಥರನಾಗಿ ಎಲ್ಲವೂ ಸಹ ಜಾರಿ ಹೋಗ್ತದೆ. ಆದ ಕಾರಣ ಆ ಶ್ರೀಮಂತಿಕೆ ಎಂಬತಕ್ಕಂತಹ ಗತ್ತು ಅಂತಕ್ಕಂಥದ್ದು ಇರುವುದು ಸರಿಯಲ್ಲ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಹೆಣ್ಣು ಮಕ್ಕಳ ಬೇಡಿ ಎಣ್ಣೆ ಹೋಳಿಗೆ ಮಾಡಿ, ಬನ್ನಿಯ ಮರಕ ಎಡೆ ಮಾಡಿ ಬೇಡಿಕೊಂಡೆ, ಸನ್ಯಾಸಿ ಶಿವ ತಾ ಕೊಡಲಿಲ್ಲ. ಜನಪದ ಸ್ತ್ರೀ ಹೆಣ್ಣು ಮಗುವನ್ನು ಪಡೀಲಿಕ್ಕೋಸ್ಕರವಾಗಿ ದೇವರಲ್ಲಿ ಎಣ್ಣೆ ಹೋಳಿಗೆಯನ್ನು ನೈವೇದ್ಯವನ್ನು ಮಾಡಿದ್ಲಂತೆ. ಅದನ್ನು ಎಡೆಯನ್ನು ಇಡ್ತಾಳಂತೆ. ಎಲ್ಲಿಗೆ? ಬನ್ನಿಯ ಮರಕ್ಕೆ ಎಡೆಯನ್ನು ಇಡ್ತಾರೆ. ಇಲ್ಲಿ ಬನ್ನಿಯ ಮರ ಶ್ರೇಷ್ಠತರವಾಗಿರ್ತಕ್ಕಂಥದ್ದು ಎಂಬತಕ್ಕಂಥದ್ದನ್ನು ನಾವು ಪುರಾಣದಲ್ಲಿಯೂ ಸಹ ನೋಡ್ತೇವೆ. ಪಾಂಡವರು ಅಜ್ಞಾತಕ್ಕೆ ಹೋಗುವ ಮೊದಲು ಬನ್ನಿಯ ಮರದಲ್ಲಿ ತಮ್ಮ ಅಸ್ತ್ರ ಶಸ್ತ್ರಗಳನ್ನೆಲ್ಲವನ್ನು ಸಹ ಹೆಣದ ಆಕಾರದಲ್ಲಿ ಅದನ್ನು ಕಟ್ಟಿ ನೇತು ಹಾಕಿದರು. ತದನಂತರ ಅಜ್ಞಾತವಾಸ ಮುಗಿದ ನಂತರ ಅವರು ಬೆಳಕಿಗೆ ಬರುವಂತಹ ಸಂದರ್ಭದಲ್ಲಿ ಬನ್ನಿ ಮರವನ್ನು ಅಲ್ಲಿ ನಾವು ನೆನಪನ್ನು ಮಾಡಿಕೊಳ್ತೇವೆ. ಅದರ ಹಾಗೆ ಅಂದರೆ ದೈವತ್ವದ ರೂಪದಲ್ಲಿ ಬನ್ನಿ ಮರವನ್ನು ಇಲ್ಲಿ ಜನಪದ ಸ್ತ್ರೀ ನೋಡ್ತಾ ಇದ್ದಾಳೆ. ಎಣ್ಣೆ ಹೋಳಿಗೆಯನ್ನು ನೈವೇದ್ಯವನ್ನು ಮಾಡಿ ಬನ್ನಿ ಮರಕ್ಕೆ ಎಡೆಯನ್ನು ಇಟ್ಟು ಬೇಡ್ಕೊಳ್ತಾ ಇದ್ದಾಳಂತೆ. ನನಗೊಂದು ಹೆಣ್ಣು ಮಗುವನ್ನು, ಹೆಣ್ಣು ಸಂತತಿಯನ್ನು ಕೊಡು ಎಂಬುದಾಗಿ. ಆದರೆ ಮತ್ತೆ ನೋಡಿ, ಶಿವನನ್ನು ಬೈಯುವಂತಹ ರೀತಿಯಲ್ಲಿಯೂ ಸಹ ಪ್ರೀತಿ ಯಾವ ಥರನಾಗಿ ತೋರಿಸ್ತಾಳೆ ಈ ಜನಪದೀಯ ಮಹಿಳೆ ಅಂದರೆ, ಸನ್ಯಾಸಿ
ನನಗೆ ಕೊಡಲಿಲ್ಲ ಶಿವ ಹೆಣ್ಣು ಮಗುವನ್ನು, ಅಂದರೆ ಸನ್ಯಾಸಿ ಕೆಟ್ಟ ವ್ಯಕ್ತಿಯಾಗಿರ್ತಕ್ಕಂತಹ ಆ ಶಿವ ನನಗೆ ಕರುಣಿಸಲಿಲ್ವಲ್ಲ ಎಂಬತಕ್ಕಂತಹ ಆರೋಪವನ್ನು ಪರೋಕ್ಷವಾಗಿ ಶಿವನಲ್ಲಿ ಹೊರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಹಟ್ಟಿಲಾರೆಮ್ಮೆ ಕೊಟ್ಟಿಗೇಲಿ ಮೂರೆಮ್ಮೆ ಕೊಟ್ಟಾರೆ ಕೊಡಿರೋ ನನಗೊಂದು ಅಣ್ಣಯ್ಯ ಹುಟ್ಟಲಿಲ್ಲವೇ ನಾನು ಮನೆಯಾಗ. ಇಲ್ಲಿ ತವರು ಮನೆಯಿಂದ ತನ್ನ ಹಕ್ಕನ್ನು ಬಯಸ್ತಕ್ಕಂತಹ ಜನಪದ ಸ್ತ್ರೀ, ಉಡುಗೊರೆಯನ್ನು ಬಯಸ್ತಕ್ಕಂತಹ ಆ ಹೆಣ್ಣು ಮಗಳು ತನ್ನ ಅಣ್ಣಯ್ಯನನ್ನು ಕುರಿತು ಈ ತೆರನಾಗಿ ಕೇಳ್ತಾ ಇದ್ದಾಳೆ. ಹಟ್ಟಿಯೊಳಗೆ 6 ಎಮ್ಮೆಗಳು, ಹಟ್ಟಿಯೊಳಗೆ ಮನೆಯೊಳಗೆ 6 ಎಮ್ಮೆಗಳನ್ನು ಕಟ್ಟಿ ಹಾಕಿದರಂತೆ. ಕೊಟ್ಟಿಗೆಯಲ್ಲಿ 3 ಎಮ್ಮೆಗಳು, ಕೊಟ್ಟಿಗೆಯಲ್ಲಿ ಸಹ 3 ಎಮ್ಮೆಗಳು. ಅದಕ್ಕೆ ಅವಳು ಕೇಳ್ತಾ ಇರ್ತಕ್ಕಂಥದ್ದು, ನನಗೆ ಒಂದು ಎಮ್ಮೆಯನ್ನು ಕೊಟ್ಟು ಬಿಡಿ ಎಂಬುದಾಗಿ ತನ್ನ ಅಣ್ಣಯ್ಯನನ್ನು ಕೇಳ್ತಾ ಇದ್ದಾಳೆ. ಯಾಕೆ ಹಾಗೆ ಕೇಳ್ತಾ ಇದ್ದಾಳೆ ಅಂದರೆ, ನಾನು ಕೂಡ ಈ ನಿಮ್ಮ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥವಳು ಅಲ್ಲವೇ ಎಂಬುದಾಗಿ ಅವಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಒಟ್ಟಿನಲ್ಲಿ ಪರೋಕ್ಷವಾಗಿ ತಾನು ತನಗೂ ಸಹ ಹಕ್ಕು ಅಥವಾ ಉಡುಗೊರೆಯನ್ನು ಕೊಡಬೇಕು ಎಂಬತಕ್ಕಂತಹ ಬಯಕೆಯನ್ನು ಇಲ್ಲಿ ಪ್ರಕಟಪಡಿಸ್ತಾ ಇದ್ದಾಳೆ ಹೆಣ್ಣು ಮಗಳು. ಒಟ್ಟಿನಲ್ಲಿ ಈ ಜನಪದ ತ್ರಿಪದಿಯಲ್ಲಿ ತಾಯಿ ಮತ್ತು ಮಗುವಿನ ವಾತ್ಸಲ್ಯವನ್ನು, ಸಂಬಂಧವನ್ನು ಕುರಿತು ನೋಡೋದಾದರೆ, ಮಗುವನ್ನು ಬಾಯಿ ತುಂಬ ಹೊಗಳ್ತಾ ಇದ್ದಾಳೆ. ಕಾಡಿಗೆ ಹಚ್ಚಿದಂತಹ ಕಣ್ಣು, ತೀಡಿ ಮಾಡಿದಂತಹ ಹುಬ್ಬು, ಮಾವಿನ ಹೋಳಿನಂತಹ ಆ ಕಣ್ಣುಗಳು ನಿನ್ನವೆಂದು ಹೊಗಳ್ತಾ ಇದ್ದಾಳೆ. ಇದನ್ನು ನೋಡಿ ನಿನ್ನ ಮಾವನ್ನು ನಿನ್ನನ್ನು ಪ್ರೀತಿಯಿಂದ ವರ್ಣಿಸಿ ತನ್ನ ಬಳಿಗೆ ಕರೀತಾನೆ ಎಂಬುದಾಗಿ ತನ್ನ ಕಂದನ ರೂಪವನ್ನು ವರ್ಣಿಸ್ತಾ ಇದ್ದಾಳೆ. ಅಷ್ಟೇ ಅಲ್ಲದೆ ತನ್ನ ಕಂದ ಮಾಡ್ತಕ್ಕಂತಹ ಚೇಷ್ಟೆಗಳನ್ನು, ಕುಚೇಷ್ಟೆಗಳನ್ನು ಪ್ರೀತಿಯಿಂದ ಹೇಳ್ತಾ ಇದ್ದಾಳೆ. ತನ್ನ ಮಗನ ಕಿರಿಕಿರಿಯನ್ನು ನಾನು ಯಾವ ತೆರನಾಗಿ ಹೇಳಲಿ, ಯಾವ ತೆರನಾಗಿ ನಾನು ಇವನು ಮಗು ಚೇಷ್ಟೆಯನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾಳೆ ಅಂತ ಹೇಳಿದರೆ, ಬಿಂದಿಗೆಯಲ್ಲಿದ್ದಂತಹ ಹಾಲನ್ನು ಕೊಡಿ ಎಂಬುದಾಗಿ ಕೇಳ್ತಾನೆ. ತದನಂತರ ಅದನ್ನು ಒದೆದು ಚೆಲ್ಲಿಬಿಡ್ತಾನೆ. ಅಷ್ಟೇ ಅಲ್ಲ, ಸಾಯಂಕಾಲದ ಹೊತ್ತಿನಲ್ಲಿ ತನ್ನ ಕಣ್ಣ ಮುಂದೆ ಚಂದಮಾಮನನ್ನು ಕರೆತಂದು ನಿಲ್ಲಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ಜನಪದ ಸ್ತ್ರೀ ತನ್ನ ಮಾತೃ ವಾತ್ಸಲ್ಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾಳೆ. ಹಾಗೆ ಇಲ್ಲಿ ಕೌಟುಂಬಿಕವಾಗಿ ಬಂದಿರತಕ್ಕಂತಹ ಹಾಡುಗಳು, ಕಾವ್ಯಗಳು, ಪದ್ಯದ ಸಾಲುಗಳನ್ನು ನೋಡೋದಾದರೆ, ತಂದೆ ತಾಯಿಗಳ ಉಪಕಾರಕ್ಕೆ ಕೃತಜ್ಞತೆಯಾಗಿರ್ತಕ್ಕಂತಹ ತಂದೆಯನ್ನು ನೆನೆಸಿಕೊಂಡು ಊಟವನ್ನು ಮಾಡಿದರೆ ಸಾಕು, ತಂಗಳನ್ನೂ ಸಹ ಬಿಸಿಯಾಗಿ ಹೋಗ್ತದೆ. ತನ್ನ ತಾಯಿಯನ್ನು ಗಂಗಾದೇವಿಗೆ ಹೋಲಿಕೆಯನ್ನು ಮಾಡ್ತಾ ಇದ್ದಾಳೆ. ಯಾಕಂತ ಹೇಳಿದರೆ, ನಿಸ್ವಾರ್ಥದ ಉಪಕಾರದ ಮಹಾ ಖಣಿಯೇ ಆಗಿರ್ತಕ್ಕಂತಹ ಅವಳನ್ನು ನೆನೆಯೋದ್ರಿಂದ ತನ್ನ ಮಾಸಿದಂತಹ ತಲೆ ಸ್ವಚ್ಛವಾಗ್ತದೆ, ಮಡಿಯಾಗ್ತದೆ. ಅದರ ಹಾಗೆ ಹೆಣ್ಣಿನ ಬಾಳಿಗೆ ಯಾವಾಗಲೂ ಒಡಹುಟ್ಟು ಎಂಬತಕ್ಕಂಥದ್ದು ಇರಬೇಕು. ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಊಹೆಯನ್ನು ಮಾಡ್ತಕ್ಕಂಥದ್ದು, ಕಲ್ಪನೆ ಮಾಡ್ತಕ್ಕಂಥದ್ದು ಅಸಾಧ್ಯ. 4 ಜನರ ಸಭೆಯಲ್ಲಿ ಬೆನ್ನನ್ನು ತಟ್ಟಿ ಹೊಗಳುವಂತಹ ಒಡಹುಟ್ಟುಗಳು ಅತಿ ಅವಶ್ಯಕ. ಹಾಗಿದ್ದಾಗ ಸಾವಿರಾರು ಹೊನ್ನನ್ನು ಹುಡಿ ತುಂಬಿ ಮಡಿಲನ್ನು ತುಂಬಿ ನನ್ನನ್ನು ಕಳಿಸ್ತಾರೆ. ಅದಕ್ಕಾಗಿ ಅಣ್ಣ ತಮ್ಮಂದಿರು ಇರಬೇಕು ಎಂಬುದಾಗಿ ಹೇಳ್ತಾರೆ. ಇನ್ನು ಹೆಣ್ಣಿನ ಜನ್ಮಕ್ಕೆ ತಂದೆ ತಾಯಿ ಸಹೋದರರ ಪ್ರೀತಿ ಎಲ್ಲವೂ ದೊರೆಯುವಂತಹ ತುಂಬಿದ ಮನೆ ಇರಬೇಕು ಎಂಬುದಾಗಿ ತನ್ನ ಕೌಟುಂಬಿಕ ಚಿತ್ರಣದ ಹಿನ್ನೆಲೆಯಲ್ಲಿ ಈ ಪದ್ಯಗಳನ್ನು ಅರ್ಥವನ್ನು ಮಾಡಿಕೊಳ್ಳಬಹುದು.